border terrorism, will firmly counter any attempts at escalation. F-16 ಯುದ್ಧ ವಿಮಾನದ ಪೈಲಟ್ ಒಬ್ಬರನ್ನು ಸೆರೆ ಹಿಡಿಯಲಾಗಿದೆ. ಪಾಕಿಸ್ತಾನದ ಯುದ್ಧ ವಿಮಾನ F-16 ಇದರ ಪೈಲಟ್ ಒಬ್ಬರನ್ನು ಸೆರೆ ಹಿಡಿಯಲಾಗಿದೆ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಪಾಕಿಸ್ತಾನದ ಫೈಟರ್ ಜೆಟ್ನ ಪೈಲಟ್ ಅನ್ನ ಜೀವಂತವಾಗಿ ಸೆರೆ ಹಿಡಿಯಲಾಗಿದೆ. ಜೀವಂತವಾಗಿ. ಪಾಕಿಸ್ತಾನ ನಾಳೆ ದಿನ ಸಾಕ್ಷಿ ಕೇಳಿದ್ರೆ ನಾವು ಪಾಕಿಸ್ತಾನದ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಳ್ಳಿ ಅಂತ ಹೇಳೋದಿಲ್ಲ. ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಖ್ವಾಜಾ ಆಸಿಫ್ ಅಂತಾರಾಷ್ಟ್ರೀಯ ಮಾಧ್ಯಮವೊಂದಕ್ಕೆ ಹೇಳ್ತಾರೆ, ನಾವು ರಫೇಲ್ ಯುದ್ಧ ವಿಮಾನ 5 ರಫೇಲ್ ಅನ್ನ ಹೊಡೆದುರುಳಿಸಿದ್ದೇವೆ, ಸಾಕ್ಷಿ ಕೊಡಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿದೆ ದೃಶ್ಯಗಳು ನೋಡ್ಕೊಳ್ಳಿ ಅಂದ್ರು. ಬಟ್ ಭಾರತ ಇಂಥ ಬುದ್ಧಿಗೇಡಿತನವನ್ನ ಮಾಡೋದಿಲ್ಲ. ನಾಳೆ ದಿನ ಪಾಕಿಸ್ತಾನ ಸಾಕ್ಷಿ ಕೇಳಿದ್ರೆ ಜೀವಂತವಾದ ಒಬ್ಬ ಫೈಟರ್ ಜೆಟ್ನ ಪೈಲಟ್ ಭಾರತದ ವಶದಲ್ಲಿದ್ದಾನೆ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಅಟ್ಯಾಕ್ ಮಾಡಲಿಕ್ಕೆ ಬಂದ ಫೈಟರ್ ಜೆಟ್ ಅನ್ನ ಹೊಡೆದು ಉರುಳಿಸಿದ್ದು ಮಾತ್ರವಲ್ಲ, ಆ ಪೈಲಟ್ ಅನ್ನ ಕೂಡ ಜೀವಂತವಾಗಿ ಸೆರೆ ಹಿಡಿದಿದೆ. ದಿಸ್ ಈಸ್ ಇಂಡಿಯಾ. ಇದು ಭಾರತ. ಇದು ಭಾರತದ ವಾರ್ಫೇರ್ನ ಪರಿ. ಇದು ಭಾರತದ ಯುದ್ಧ ನೀತಿ. ಆ ಮೂಲಕ ಆತ ಭಾರತದ ಗಡಿಯನ್ನ ದಾಟಿದ್ದಾನೆ ಅನ್ನೋದಕ್ಕೆ ಕೂಡ ಸಾಕ್ಷಿ ಸಿಕ್ಕಂಗಾಗತ್ತೆ. ಈ ಹಿಂದೆ ಅಭಿನಂದನ್ ಆ ಗಡಿ ದಾಟಿ ಹೋದ ಕಾರಣಕ್ಕಾಗಿ ಸೆರೆ ಸಿಕ್ಕಿದ್ದರು. ಈಗ ಈತ ಗಡಿ ದಾಟಿದ ಪುರಾವೆಗಳು ಕೂಡ ಸಿಕ್ಕಂಗಾಗ್ತದೆ. ಇನ್ನು ಜೈಶಂಕರ್ ಅವರ ಟ್ವೀಟ್ನ ಬಗ್ಗೆ ಹೇಳ್ತಾ ಇದ್ದೆ, ವಿಲ್ ಫರ್ಮ್ಲಿ ಕೌಂಟರ್ ಎನಿ ಅಟೆಂಪ್ಟ್ಸ್ ಅಟ್ ಎಸ್ಕಲೇಷನ್. ಪಾಕಿಸ್ತಾನ ಯಾವ ರೀತಿಯಲ್ಲಿ ದಾಳಿ ಮಾಡಿದೆಯೋ ಅದೇ ರೀತಿಯಲ್ಲೇ, ಅದಕ್ಕಿಂತ ಪ್ರಖರವಾದ ರೀತಿಯಲ್ಲಿ ಭಾರತ ಉತ್ತರವನ್ನ ಕೊಡುತ್ತೆ ಅನ್ನೋದನ್ನ ಅಮೆರಿಕದ ಗಮನಕ್ಕೆ ತಂದಿದೆ ಭಾರತ. ಪಾಕಿಸ್ತಾನ ಯುದ್ಧ ವಿಮಾನದ ಪೈಲಟ್ ಅನ್ನ ಸೆರೆ ಹಿಡಿದಿದೆ ಭಾರತ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಈತನನ್ನ ಸೆರೆ ಹಿಡಿಯಲಾಗಿದೆ. ಮತ್ತೊಂದು ಕಡೆ ಮೂರು ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಲಾಗಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ ಕಂಪ್ಲೀಟ್ ಖರಾಬಾಗೋಗಿದೆ ಪಾಕಿಸ್ತಾನದು ಬ್ಯಾಡ್ ಲಕ್ಕೆ ಖರಾಬಾಗಿದೆ. ಗುಡ್ ಲಕ್ ಅಂತ ಇಲ್ಲವೇ ಇಲ್ಲ, ಪಾಕಿಸ್ತಾನದ್ದು ಬ್ಯಾಡ್ ಲಕ್ಕೆ ಖರಾಬಾಗಿದೆ. ನಾವೀಗಲೂ ಕಾಯ್ತಾ ಇರೋದು, ನನ್ನ ಮೋಸ್ಟ್ ಇಂಪಾರ್ಟೆಂಟ್ ನನಗಿರುವಂಥದ್ದು ಹಫೀಜ್ ಸಯೀದ್ ಮತ್ತು ಮಸೂದ್ ಅಜರ್ ಇವರಿಬ್ಬರ ಹೆಣ ನೋಡಿದರೆ ಬಹುಶಃ ಯುದ್ಧವನ್ನು ನಿಲ್ಲಿಸಬಹುದೇನು. ಅದು ಭಾರತಕ್ಕೆ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಪಾಕಿಸ್ತಾನ ಇವರಿಬ್ಬರನ್ನ ಕೊಂದು ಹಾಕಿದರೆ ಬಹುಶಃ ಅವ್ರಿಗೂ ಕೂಡ ಅವರನ್ನು ಕೊಲ್ಲಬೇಕು ಅಂತೇಳಿ ಮನಸ್ಸಿದ್ರೂ ಕೂಡ ಅಂಥ ಅನಿವಾರ್ಯತೆ ಅಲ್ಲಿಲ್ಲ ಅಂದರೆ ಸಾಧ್ಯವಿಲ್ಲ. ಹಫೀಜ್ ಸಯೀದ್ ಲಷ್ಕರ್ ಎ ತೊಯ್ಬಾದ ಮುಖ್ಯಸ್ಥ, 2008ರ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್. ಇವರನ್ನು ಗುರಿಯಾಗಿಸಿಕೊಂಡೇ ಇವನ ಶಿಬಿರದ ಮೇಲೆ ದಾಳಿ ಮಾಡಲಾಗಿತ್ತು. ಮುರುಡ್ಕೆ, ಸವಾಯ್ನಲ್, ಮರ್ಕಜ್ ಅಲೆ 3 ಉಗ್ರರ ಶಿಬಿರಗಳನ್ನು ನಡೆಸ್ತಾ ಇದ್ದ. ಇನ್ನೊಬ್ಬ ಮಸೂದ್ ಅಜರ್ ಭಾರತಕ್ಕೆ ಬೇಕಾದ ಮತ್ತೊಬ್ಬ ಮೋಸ್ಟ್ ವಾಂಟೆಡ್ ಉಗ್ರ. ಈತನ ತಮ್ಮ ರೌಫ್ನನ್ನು 1999ರಲ್ಲಿ ಕಂದಹಾರ್ ವಿಮಾನ ಅಪಹರಣದ ಪ್ರಮುಖ ರೂವಾರಿ, ಆ ಮೂಲಕ ಮಸೂದ್ ಅಜರ್ನನ್ನು ಬಿಡುಗಡೆಗೊಳಿಸುವುದಕ್ಕೆ ಕಾರಣವಾಯಿತು. ಜೈಷ್ ಎ ಮೊಹಮ್ಮದ್ನ ಮುಖ್ಯಸ್ಥ ಈತ. ಆತನ ಕುಟುಂಬದ 14 ಜನರ ಹತ್ಯೆಯಾಗಿದೆ. ಪೂಂಚ್, ಚೂರಿ, ಕುಪ್ವಾರ, ಅಕ್ನೂರ್ನಲ್ಲಿ ಫೈರಿಂಗ್. ಪಾಕ್ ಸೇನೆಯಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ. ಈ ಸಲ ನಿಜವಾಗಲೂ ಪಾಕಿಸ್ತಾನಕ್ಕೆ ಪಾಪದ ಕೊಡ ತುಂಬಿ ತುಳುಕ್ತಾ ಇದೆ. ಒಂದು ಸರಿಯಾದ ಅಟ್ಯಾಕ್ ಆಗಲೇ ಬೇಕಾಗಿದೆ, ಆಗ್ತಾ ಇದೆ.
ನಿರಂತರವಾಗಿ ಏಪ್ರಿಲ್ 22ನೇ ತಾರೀಕಿನಂದು ನಡೆದಂತಹ 26 ಜನರ ಹತ್ಯೆ, ಅದು ಕೂಡ ಧರ್ಮದ ಹೆಸರೇ ಕೇಳಿ. ನಂತರ ಭಾರತ 15 ದಿನಗಳ ನಂತರ ಕೊಟ್ಟಂಥ ಉತ್ತರ 9 ಉಗ್ರ ಶಿಬಿರಗಳ ಮೇಲೆ ದಾಳಿ. ಅದಾದ ನಂತರ ನಡೆದಂಥ ಪತ್ರಿಕಾಗೋಷ್ಠಿ, ಆ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಕ್ಲಾರಿಟಿಯನ್ನು ಭಾರತ ಕೊಟ್ಟಿತ್ತು. ಯಾವುದೇ ಕಾರಣಕ್ಕೂ ಸೇನಾ ಶಿಬಿರಗಳ ಮೇಲೆ ದಾಳಿ ಮಾಡಿಲ್ಲ, ಸಾರ್ವಜನಿಕ ಸ್ವತ್ತುಗಳ ಮೇಲೆ ದಾಳಿ ಮಾಡಿಲ್ಲ, ಸಾರ್ವಜನಿಕರ ಮೇಲೆ ದಾಳಿ ಮಾಡಿಲ್ಲ ಅನ್ನೋದನ್ನು ಬಹಳ ಖಚಿತಪಡಿಸಿ ಹೇಳಿತ್ತು. ಆದರೆ ನಿನ್ನೆ ರಾತ್ರಿ 15 ನಗರಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಕ್ಷಿಪಣಿ ದಾಳಿ ಹಾರಿಸುವಂಥ ಪ್ರಯತ್ನವನ್ನು ಮಾಡಿತ್ತು. ಅದನ್ನು ನಮ್ಮ ಹೊಸದಾಗಿ ನಿಯೋಜನೆಗೊಂಡಿರುವ S-400 ರಷ್ಯಾ ನಿರ್ಮಿತ, ಅದಕ್ಕೆ ನಾವಿಟ್ಟಿರುವ ಹೆಸರು ಸುದರ್ಶನ ಚಕ್ರ. ಆ ಸುದರ್ಶನ ಚಕ್ರ ಯಾಕೆ ಅಂತಂದರೆ ಅದು 360 ಡಿಗ್ರಿಯಲ್ಲಿ ತಿರುಗತ್ತೆ ವೀಕ್ಷಕರೇ. ಒಂದೇ ಸಲಕ್ಕೆ 72 ಕ್ಷಿಪಣಿಗಳನ್ನು ಹೊಡೆದುರುಳಿಸಬಲ್ಲದು. ತನ್ನಿಂತಾನೇ ಟಾರ್ಗೆಟ್ ಫಿಕ್ಸ್ ಮಾಡಿಕೊಳ್ಳುತ್ತೆ. ಅದರ ನೆರವಿನಿಂದ ಪಾಕಿಸ್ತಾನ ಹಾರಿಸಿದ 15 ಕ್ಷಿಪಣಿಗಳನ್ನು ಧರಾಶಾಹಿ ಮಾಡಿದ್ವಿ. ಆ ನಂತರ 12 ಕಡೆ ನಾವು ದಾಳಿ ಮಾಡಿದ್ವಿ ಡ್ರೋನ್ ಮುಖಾಂತರ ಇವತ್ತು ಮಧ್ಯಾಹ್ನ ಸಂಜೆ. ಈ ಉರಿ ತಾಳಲಾರದೆ ಪಾಕಿಸ್ತಾನ ಮತ್ತೆ 10 ಗಂಟೆ ವೇಳೆಗೆ ಜಮ್ಮು ಕಾಶ್ಮೀರದ ಮೇಲೆ, ಕಾಶ್ಮೀರ ಗಡಿಯಲ್ಲಿ ಡ್ರೋನ್ ಚಲಾವಣೆ ಮಾಡ್ತು, ಕ್ಷಿಪಣಿ ಚಲಾವಣೆ ಮಾಡ್ತು. ಆಗ ಅವೆಲ್ಲವನ್ನು ಕೂಡ ಭಾರತ ಹೊಡೆದುರುಳಿಸಿತು. ಆ ಸಂದರ್ಭದಲ್ಲಿ 3 ಯುದ್ಧ ವಿಮಾನಗಳನ್ನು ಕೂಡ ಹೊಡೆದುರುಳಿಸಿತು. ಆಗ ಬಂದಂತಹ ಪಾಕಿಸ್ತಾನದ ಡಿಫೆನ್ಸ್ ವಕ್ತಾರ, ಯಪ್ಪ ಭಾರತ ಹೊಡಿತಾ ಇದೆ, ಸಾಕಾಗಿದೆ, ನಮಗೆ ಶಾಂತಿ ಬೇಕು. ಆದರೆ ಶಾಂತಿಯನ್ನು ಕೇಳುವಂಥ ಟೈಮಲ್ಲಿ ಸಮಯ ಕಳೆದು ಹೋಗಿತ್ತು. ಇಲ್ಲ ಅಂತಂದರೆ ಅಟ್ಲೀಸ್ಟ್ ಡಿಸ್ಕೋ ಶಾಂತಿ ಒಂದು ಹಾಡನ್ನಾದರೂ ಹಾಕ್ಬೋದಿತ್ತು ಅವನಿಗೆ. ಮತ್ತೊಂದು ಕಡೆ ಭಾರತದ S-400 ಮಿಸೈಲ್ ಅಲ್ಲಿದೆಯಲ್ಲ, ಅದು 360 ಡಿಗ್ರಿಯಲ್ಲಿ ತಿರುಗತ್ತೆ. 72 ಕಡೆ ಒಂದೇ ಬಾರಿಗೆ ಅಟ್ಯಾಕ್ ಮಾಡುತ್ತೆ. 40,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಂದಿರುವಂಥದ್ದು ರಷ್ಯಾದಿಂದ. 4 ಕಡೆ ಇದನ್ನು ನಿಯೋಜಿಸಲಾಗಿದೆ. ಆಕಾಶದಿಂದ ಬರುವಂಥ ಎಲ್ಲ ಅಟ್ಯಾಕ್ಗಳನ್ನು ಅದು ಟ್ಯಾಕಲ್ ಮಾಡುತ್ತೆ. ಇನ್ನೂ ಕೂಡ ನೌಕಾದಳ ಎಂಟ್ರಿ ಕೊಟ್ಟಿದೆ. INS ವಿಕ್ರಾಂತ್ ಮತ್ತು INS ವಿಕ್ರಮಾದಿತ್ಯ, ಅವುಗಳಲ್ಲಿ ರಫೇಲ್ಗಳನ್ನು ಹಾರಿಸಬಹುದು, ಅವುಗಳಲ್ಲಿ ಅಣುಬಾಂಬ್ಗಳನ್ನು ಹಾರಿಸಬಹುದು. ಆರ್ಮಿ ಅಂದರೆ ಪದಾತಿ ದಳ ನಡ್ಕೊಂಡು ಹೋಗ್ತಾರೆ, ನೇವಿ ಅಂದರೆ ನೀರಿನಲ್ಲಿ, ಏರ್ ಫೋರ್ಸ್ ಅಂದರೆ ಆಕಾಶದಲ್ಲಿ. ಬನ್ನಿ ಆ ದೃಶ್ಯಾವಳಿ ನೋಡೋಣ. आवाज भी आ रही है, आवाज भी आ रही है।